ಮಂಡ್ಯದಲ್ಲಿ ಕಾಂಗ್ರೆಸ್ನ ನಾಯಕರು ಚುನಾವಣೆಗೋಸ್ಕರ ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ. ಹೀಗಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮಂಡ್ಯದಲ್ಲಿ ಎಲೆಕ್ಷನ್ಗಾಗಿ ಕಾಂಗ್ರೆಸ್ ಹಪ್ತಾ ವಸೂಲಿ ಮಾಡ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಗಣಿ ಮಾಲೀಕರಿಂದ ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ. 15 ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪರ ಕೆಲಸ ಮಾಡುವಂತೆ ಚುನಾವಣಾಧಿಕಾರಿಗಳಿಗೆ ಪಾಠ ಮಾಡ್ತಾ ಇದ್ದಾರೆ. ಮಾಜಿ ಎಂಎಲ್ಸಿ ಮರಿತಿಬ್ಬೇಗೌಡ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಚುನಾವಣಾ ಖರ್ಚಿಗೆ ಕಾಂಗ್ರೆಸ್ ಹಣವನ್ನು ವಸೂಲಿ ಮಾಡ್ತಾ ಇದೆ. ಗಣಿ ಮಾಲೀಕರಿಂದ ಚುನಾವಣಾ ಖರ್ಚಿಗೆ 15 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ ಗಣಿ ಮಾಲೀಕರಿಂದ ಹಪ್ತಾ ವಸೂಲಿ 15 ಲಕ್ಷದಂತೆ ಹಣ ವಸೂಲಿ ಮಾಡಿದ್ದಾರೆ. ಕಾಂಗ್ರೆಸ್ ಪರ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಒತ್ತಡ ಇದೆ. ಅಕ್ರಮವಾಗಿ ಅಧಿಕಾರಿಯನ್ನ ಕರೆದು ಖಾಸಗಿ ಹೋಟೆಲ್ನಲ್ಲಿ ಇವರು ಸಭೆ ಮಾಡ್ತಾರೆ. ಕಂದಾಯ ಅರಣ್ಯ ಅಧಿಕಾರಿಗಳನ್ನ ಕರೆದು ಮರಿತಿಬ್ಬೇಗೌಡರು ಸಭೆ ಮಾಡ್ತಾರೆ. ಮಂಡ್ಯದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರು ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ. ಒಬ್ಬ ಗಣಿ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅಧಿಕಾರಿಗಳಿಗೆ ಕ್ವಾರಿಗಳನ್ನ ಯಾರು ಗಣಿಗಾರಿಕೆ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ 15 ಲಕ್ಷ ಒಬ್ಬೊಬ್ಬರಿಗೆ ಚುನಾವಣೆ ಫಂಡ್ ಕೊಡಬೇಕು ಅಂತ. ಇವತ್ತು ಎಲ್ಲ ಡಿವಿಷನ್ಗಳಲ್ಲಿ ಇರಿಗೇಷನ್ ಇರ್ಬೋದು, PWD ಇರ್ಬೋದು, ಸೀನಿಯಾರಿಟಿ ಇಲ್ಲದೆ ಇದ್ರು ಸಹ 29 ಕೋಟಿ 10% ಕಲೆಕ್ಟ್ ಮಾಡಿಕೊಂಡು ಇವತ್ತು ಕೊಟ್ಟಿದ್ದಾರೆ. ಒಬ್ಬ ಗಣಿ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅಧಿಕಾರಿಗಳಿಗೆ ಕ್ವಾರಿಗಳನ್ನ ಯಾರು ಗಣಿಗಾರಿಕೆ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ 15 ಲಕ್ಷ ಒಬ್ಬೊಬ್ಬರಿಗೆ ಚುನಾವಣೆ ಫಂಡ್ ಕೊಡಬೇಕು ಅಂತ. ಇವತ್ತು ಎಲ್ಲ ಡಿವಿಷನ್ಗಳಲ್ಲಿ ಇರಿಗೇಷನ್ ಇರ್ಬೋದು, PWD ಇರ್ಬೋದು, ಸೀನಿಯಾರಿಟಿ ಇಲ್ಲದೆ ಇದ್ರು ಸಹ 29 ಕೋಟಿ 10% ಕಲೆಕ್ಟ್ ಮಾಡಿಕೊಂಡು ಇವತ್ತು ಕೊಟ್ಟಿದ್ದಾರೆ. ಒಬ್ಬ ಗಣಿ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅಧಿಕಾರಿಗಳಿಗೆ ಕ್ವಾರಿಗಳನ್ನ ಯಾರು ಗಣಿಗಾರಿಕೆ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿ 15 ಲಕ್ಷ ಒಬ್ಬೊಬ್ಬರಿಗೆ ಚುನಾವಣೆ ಫಂಡ್ ಕೊಡಬೇಕು ಅಂತ. ನೋಡಿ, ಒಂದ್ ಕಡೆ ಬೆಂಗಳೂರಿನಲ್ಲಿ ಈ ಕಾಲರ ಅಟ್ಯಾಕ್ ಜಾಸ್ತಿ ಆಗ್ತಾನೆ ಇದೆ. ಅದ್ರ ಜೊತೆಗೆ ಜನರು ಎಷ್ಟು ಇದ್ರ ಬಗ್ಗೆ ಕಾಳಜಿಯನ್ನ ವಹಿಸ್ಕೊಳ್ತಾ ಇದ್ದಾರೆ. ಇದ್ರ ನಡುವೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕಾಲರ್ ಅಟ್ಯಾಕ್ ಆಗಿರುವಂಥದ್ದು. ಆದರೆ ಇದೆಲ್ಲದರ ನಡುವೆ ಈಗ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇರುವಂಥದ್ದು. ಈ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಅಥವಾ ಪ್ರತಿಯೊಂದು ಈ ಜನರು ಇದ್ರ ಬಗ್ಗೆ ಎಷ್ಟು ನಿಗಾವನ್ನ ವಹಿಸ್ತಿದ್ದಾರೆ ಅಂತ ಬನ್ನಿ, ಆ ಬಗ್ಗೆ ಒಂದು ಪ್ಯಾಕೇಜ್ ಇದೆ, ನೋಡ್ಕೊಂಡು ಬಾ. ರಸ್ತೆಯಲ್ಲಿ ವಾಹನಗಳ ಭರಾಟೆ, ಕಾರು ಬೈಕ್ಗಳ ಟೈರ್ನಿಂದ ಬುಸ್ ಅಂತ ಎದ್ದು ಬರ್ತಿರೋ ಧೂಳು, ವಾಹನಗಳ ಹೊಗೆ, ಧೂಳಿನ ಬಗ್ಗೆ ಪರಿವೇ ಇಲ್ಲದೆ ಬಿಸಿ ಬಿಸಿ ಬೋಂಡ ಬಜ್ಜಿ ಕರೀತಿರೋ ವ್ಯಾಪಾರಿಗಳು. ಬೆಂಗಳೂರಿನಲ್ಲಿ ಕಾಲರ ಕಾಲಿಟ್ಟಿರೋ ಪರಿವೇ ಇಲ್ಲದೆ ಒನ್ಸ್ ಮೋರ್ ಅಂತ ರಸ್ತೆಯ ಬದಿಯ ಹೋಟೆಲ್ಗಳಲ್ಲಿ ಊಟ ತಿಂಡಿ ಜಮಾಯಿಸ್ತಿರೋ ಜನರು. ಇದೆಲ್ಲ ಸೀನ್ಗಳು ನಮಗೆ ಕಾಣಿಸಿದ್ದು ಬೆಂಗಳೂರಿನ ಬಿಸಿ ಏರಿಯಾ ವಿಜಯನಗರದ ವುಡ್ ಸ್ಟ್ರೀಟ್ನಲ್ಲಿ. ಎಸ್, ಬೆಂಗಳೂರಿನಲ್ಲಿ ಅದಾಗಲೇ ಕಾಲರ ಒಕ್ಕರಿಸಿದೆ. ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಸಿಗೆ ಹಿಡಿದಿದ್ದಾರೆ. BBMPA ಹೋಟೆಲ್ ಮತ್ತು ಕೆಫೆಯಲ್ಲಿ ಗ್ರಾಹಕರಿಗೆ ಬಿಸಿ ನೀರು ನೀಡಿ ಅಂತ ಹೇಳಿದೆ. ಆದರೂ ಕೂಡ ನಮ್ಮ ಜನರಿಗೆ ಅವರ ಆರೋಗ್ಯದ ಕಾಳಜಿ ಇಲ್ಲ, ಕಾಲರಗೂ ಕೇರ್ ಮಾಡ್ತಿಲ್ಲ. ಈ ಒಂದು ವಿಜಯನಗರದ ಫುಡ್ ಸ್ಟ್ರೀಟು ಯಾವುದೇ ರೀತಿಯ ನೀಟ್ ಇಲ್ಲ, ಮತ್ತೊಂದು ಕಡೆ ಕುಡಿಯೋ ನೀರು ಚೆನ್ನಾಗಿಲ್ಲ, ಮತ್ತೊಂದು ಕಡೆ ಸಿಲಿಂಡರ್ ಎಲ್ಲ ಹೊರಗಡೆ ಇಟ್ಟಿದ್ದಾರೆ. ಏನಾದರೂ ಸ್ಫೋಟ ಆಯ್ತು ಅಂದರೆ ಯಾರು ಹೊಣೆ ಎಂಬುದು ಪ್ರಶ್ನೆ ಮೂಡಿದೆ. ಮತ್ತೊಂದು ಕಡೆ ಮಾಡುವ ವಿಧಾನ, ಯಾಕಂದರೆ ಪಕ್ಕದಲ್ಲಿ ರಸ್ತೆ ಇದೆ, ಸಾಕಷ್ಟು ಧೂಳು, ಮತ್ತೊಂದು ಕಡೆ ಸ್ಮೆಲ್ ಜಾಸ್ತಿ ಬರುತ್ತೆ. ಪಕ್ಕದಲ್ಲಿ ಅವರು ಪೂರಿ ಮಾಡ್ತಾರೆ, ಮತ್ತೊಂದು ಕಡೆ ಎಣ್ಣೆ ಯಾವ ರೀತಿ ಯೂಸ್ ಮಾಡ್ತಾರೆ ಅದು ಕರೆಕ್ಟಾಗಿ ಚೆನ್ನಾಗಿ ಕಾಣ್ತಿಲ್ಲ. ಆರೋಗ್ಯ ಇಲಾಖೆ ಆದೇಶಕ್ಕೆ ಬೀದಿ ಬದಿ ಹೋಟೆಲ್ಗಳಲ್ಲಿ ಕಿಮ್ಮತ್ತೇ ಇಲ್ಲ. ಕಾಲರ ತಡೆಗೆ ಏನೇನು ಕ್ರಮ ಕೈಗೊಂಡಿದ್ದೀರಾ ಅಂದರೆ ಹಾರಿಕೆಯ ಉತ್ತರ ನೀಡ್ತಾರೆ. ನಾವೆಲ್ಲ ಇಲ್ಲಿ ಎಲ್ಲ ಫುಲ್ ಸೇಫ್ಟಿಯಾಗಿ ಮಾಡ್ತೀವಿ. ಇಲ್ಲಿ ಯಾವುದೋ ಕಲರು ಕೆಮಿಕಲ್ಲು ಎಲ್ಲ ಯೂಸ್ ಮಾಡಲ್ಲ. ಕುಡಿಯೋ ನೀರು ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಅಂತ? ಕುಡಿಯೋ ನೀರು ಇದು 5 ರೂಪಾಯಿ ಕೈನ್ ವಾಟರ್ ಎಲ್ಲ ಯೂಸ್ ಮಾಡ್ತೀವಿ ಸರ್. ಹೌದು, ಇಲ್ಲಿ ಎಲ್ಲರೂ ಅದೇ ಯೂಸ್ ಮಾಡೋದು. ಕ್ಲೀನ್ ಆಗಿದೆ ಸರ್. ನಾವೆಲ್ಲ ಎಲ್ಲ ಫುಲ್ SS ಬಾಡಿ ಕಟ್ಕೊಂಡು ನೀಟಾಗಿ ಇಟ್ಕೊಂಡಿರೋದು ಅಂಗಡಿ. ಯಾವುದೋ ಇಲ್ಲಿ ಗಲೀಜು ಕಾಣಲ್ಲ. ಯಾವುದು ವ್ಯಾಪಾರಿಗಳೇನೋ ತಮ್ಮ ಹೊಟ್ಟೆಪಾಡು ನಡೆಸಲು ಸ್ವಚ್ಛತೆಯೊಂದಿಗೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ. ಗ್ರಾಹಕರು ಆ ಟೈಮ್ಗೆ ಸಿಕ್ಕಿದ್ರೆ ಸಾಕು ಅಂತ ರಸ್ತೆ ಬದಿಯ ಅಂಗಡಿಗಳನ್ನು ಅವಲಂಬಿಸಿದ್ದಾರೆ. ಇಲ್ಲಿ ಆರೋಗ್ಯ ಇಲಾಖೆ ತನ್ನ ಕರ್ತವ್ಯವನ್ನ ಸರಿಯಾಗಿ ಮಾಡಬೇಕಿದೆ. ಫುಡ್ ಸ್ಟ್ರೀಟ್ಗಳಿಗೆ ಭೇಟಿ ಮಾಡಿ ಮಾರ್ಗಸೂಚಿ ಹೊರಡಿಸಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.